ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ತನ್ನ ಮೇಲೆ ವಿಶ್ವಾಸವುಳ್ಳ ರಾಜನ ಚಿತ್ತದ ಅಭಿಪ್ರಾಯದಂತೆ ನಡೆಯಬೇಕು. ಒಮ್ಮೆ ಆ ರಾಜನ ವಿರುದ್ಧವಾಗಿ ನಡೆದರೆ ಒತ್ತಾದ ಮೇಲಿನ ಬಿಸಿಲು ಕುದಿಯುವಂತೆ ಆಗುವನು. ರಾಜನ ಜೊತೆ ಸೇರಿಕೊಂಡ ಕೆಟ್ಟ ಮನುಜರು ಉತ್ತಮರನ್ನು ರಾಜನಿಗೆ ತಿಳಿಯದಂತೆ ಪೀಡಿಸುತ್ತಾರೆ. ಏಕೆಂದರೆ ಬಲಿಷ್ಠನಾದ ರಾಜನ ಸಹಕಾರ ಆ ನೀಚರಿಗೆ ಇರುತ್ತದೆ. ಬುದ್ಧಿವಂತನು ಪಾಚಿಕಟ್ಟಿದ ಕಲ್ಲಿನ ಮೇಲೆ ಕಾಲನ್ನಿಡುವರೆ ಎಂದಿಗೂ ಇಲ್ಲ, ಏಕೆಂದರೆ ಕಾಲಿಟ್ಟ ಕ್ಷಣವೇ ಜಾರಿ ಬೀಳುವರು. ಅದರಂತೆ ಬಲಿಷ್ಠರ ಜೊತೆ ಸ್ಪರ್ಧಿಸಿ ಮಾತನಾಡಿದರೆ ಆಗಿಂದಾಗ್ಗೆ ಅವನಿಗೆ ಹಾನಿ ಉಂಟಾಗುವುದು. ಒಂದು ಕ್ಷಣ ಆನಂದ, ಮತ್ತೊಂದು ಕ್ಷಣ ಸಿಟ್ಟು ಮಾಡಿಕೊಳ್ಳುವವನ, ಅಂದರೆ ಮನಸ್ಸು ಕ್ಷಣ ಕ್ಷಣಕ್ಕೆ ಬದಲಾಗುತ್ತಿರುವವನ ಸ್ನೇಹವು ಅಪ್ರಯೋಜನ. ವೃದ್ಧೆಯಾದ ಸೂಳೆಯು ಉಪಯೋಗವಿಲ್ಲ. ಅಮಾಯಕರಿಗೆ ಮೋಸ ಮಾಡುವುದು ಒಳ್ಳೆಯದಲ್ಲ, ಮತ್ತು ರಾಜನೊಂದಿಗೆ ಇತರರ ಹಣಕ್ಕೆ ಜಾಮೀನು ನೀಡುವುದು ಒಳ್ಳೆಯದಲ್ಲ. ಕುದುರೆ ಸವಾರಿ ಮಾಡಲು ಬರದವನನ್ನು, ಯುದ್ಧದಲ್ಲಿ ವಿಜಯವನ್ನು ಪಡೆದುಕೊಳ್ಳಲು ಸಾಧ್ಯವಾಗದವನನ್ನು, ಅಂದಗಾತಿಯ ಪ್ರೀತಿಯನ್ನು ಅರಿತುಕೊಳ್ಳದ ರಾಜ ಹೆಣಕ್ಕೆ ಸಮ. ಕತ್ತಿಯ ಜೊತೆಯಲ್ಲಿರುವ ಡಾಲನ್ನು ಸಕ್ರಮವಾಗಿ ಉಪಯೋಗಿಸದೇ ಇದ್ದರೆ ಅದರಿಂದ ಯಾವ ಪ್ರಯೋಜನವೂ ದೊರೆಯುವುದಿಲ್ಲ. ಯುದ್ಧ ಕಾಲದಲ್ಲಿ ಚೂಪಾಗಿಲ್ಲದ ಕತ್ತಿಯನ್ನು ಯುದ್ಧ ಕಾಲದಲ್ಲಿ ಬಳಸದೆ ಎಸೆದು ಚೂಪಾದ ಕತ್ತಿಯನ್ನು ತನ್ನ ಬಳಿ ಇಟ್ಟುಕೊಳ್ಳಬೇಕು. ನೋಡಿದ್ದು ಮರೆಯಾಗಿ ಉಂಡದ್ದು ಬರದೆ ಹೋದರೂ ಸಹ ಅದಕ್ಕೆ ಹೆದರದೆ ಧೈರ್ಯದಿಂದ ತನ್ನ ಕಾರ್ಯವನ್ನು ಮಾಡುವನೋ ಅವನೇ ಸಾವಿಗೂ ಹೆದರದವನು. ವೇದಕ್ಕೆ ಗಾಯತ್ರಿ ಮಂತ್ರವೇ ತಾಯಿ ಅಂದ ಮೇಲೆ ಅದನ್ನು ಪಠಿಸದೆ ಬ್ರಾಹ್ಮಣರು ವ್ಯರ್ಥವಾಗಿ ಬೇರೆ ಬೇರೆ ಶಾಖೆಗಳನ್ನು ಯಾಕೆ ಕಲ್ಪಿಸಿ ಗೊಂದಲದಲ್ಲಿ ಬೀಳುವರು? ಪ್ರತಿ 15 ದಿನಕ್ಕೊಂದು ದಿನ ಉಪವಾಸ. ಬಿಟ್ಟಿ ಸಿಗುವ ತುಳಸಿ ದಳವನ್ನು ದೇವರಿಗೆ ಎರಸಿ ಸಮಯ ದೊರೆತಾಗ ರಾಮ ರಾಮ ಎಂದೆನ್ನುವವರು ಹಲವು ಜನ್ಮಗಳನ್ನು ತಾಳುತ್ತಾ ಹುಟ್ಟಿ ಹುಟ್ಟಿ ಸಾಯುತ್ತಿರುತ್ತಾರೆ. ಸುಟ್ಟು ಹೋದ ಮನೆಯ ಮುಂಬಾಗಿಲಿಗೆ ಪ್ರಯೋಜನವೇನು? ಅಂತೆಯೇ ಶೂದ್ರಳೊಂದಿಗೆ ಬ್ರಾಹ್ಮಣನಿಗೆ ಪ್ರತ್ಯೇಕ ಅಡಿಗೆಯ ಊಟವೇಕೆ? ತೋರಣ ಕಟ್ಟಿ ಊಟ ಮಾಡುವ. Thank you for watching friends. Please subscribe my channel.